ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆಲ್ಮೋಸ್ಟ್ 1 ವೀಕ್ ಮೇಲೇ ಆಗಿದೆ. ಹಾಗೆ ಇವತ್ತು ವ್ಲಾಗ್ ಶೂಟ್ ಮಾಡ್ಕೊಂಡು ಇವತ್ತಿನ ದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಹಾಗೆ ಇವತ್ತು ಪೂಜೆನೂ ಕೂಡ ಬೇಗನೆ ಮುಗಿಸ್ಕೊಂಡೆ. ತುಂಬ ಚೆನ್ನಾಗಾಯಿತು ಮನೆಯಲ್ಲಿ ಪೂಜೆ ಎಲ್ಲ. ನಾನು ನನ್ನ ಮಗಳು ಸೇರ್ಕೊಂಡು ಇಬ್ಬರು ಕೂಡ ಪೂಜೆ ಎಲ್ಲ ಮಾಡಿಕೊಂಡು ತಿಂಡಿ ಮುಗಿಸೋ ಅಷ್ಟರಲ್ಲಿ ಆಯಿತು ಟೈಮು. ಹಾಗೆ ಮಧ್ಯಾಹ್ನ ಅಡುಗೆನೂ ಕೂಡ ಶುರು ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನ ಊಟಕ್ಕೆಲ್ಲ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇವತ್ತು ಸ್ವಲ್ಪ ಪಲ್ಯ ಸಾಂಬಾರೆಲ್ಲ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ. ಏನೆಲ್ಲ ಮಾಡ್ತೀನಿ ಅಡುಗೆ, ಹಾಗೆ ನಾವು ಹೆಲ್ತಿಯಾಗಿರಬೇಕು ಅಂತಂದರೆ, ಫಿಟ್ಟಾಗಿರಬೇಕು ಅಂತಂದರೆ, ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಬೇಕು ಅನ್ನೋದನ್ನು ಕೂಡ ಸ್ವಲ್ಪ ಐಡಿಯಾನ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನನಗೆ ಗೊತ್ತಿರೋ ಅಷ್ಟನ್ನು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಮೊದಲಿಗೆ ಪಲ್ಯ ಮಾಡ್ಕೋಣ ಅಂತ ಅಂದ್ಬಿಟ್ಟು ಸೀಮೆ ಬದನೆಕಾಯಿ ಇರುತ್ತಲ್ವ, ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಎರಡೇ ಇತ್ತು. ಯೂಶ್ವಲಿ ನಾನು ಇದನ್ನು ತುಂಬ ರೇರಾಗಿ ಮಾಡ್ತೀನಿ, ರೆಗ್ಯುಲರಾಗಿ ಏನು ಮಾಡೋಕ್ಕೋಗಲ್ಲ. ಯಾವಾಗಾದರೂ ಮಾರ್ಕೆಟ್ಗೆ ಹೋದಾಗ ಕಾಣಿಸಿದ್ರೆ ಒಂದೆರಡು ತೊಗೊಂಡು ಬಂದು ಸಾಂಬಾರ್ಗಾಗಿರ್ಬೋದು ಆ ಥರ ಯೂಸ್ ಮಾಡ್ಕೊತೀನಿ. ಬಟ್ ಇವತ್ತು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾಯಿನಿ. ಎರಡೆರಡು ತೊಗೊಂಡು ಬಂದಿದ್ದೆ ತರಕಾರಿ ಜೊತೆಯಲ್ಲಿ. ಹಾಗಾಗಿ ಅದನ್ನು ಮಾಡ್ಕೊತಾಯಿನಿ. ಸಿಂಪಲ್ಲು, ಎಲ್ಲ ಥರದ್ದು ಪಲ್ಯ ಎಲ್ಲ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಮತ್ತು ಸೀಮೆ ಬದನೆಕಾಯಿ ಇದೆಯಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಹಾಗೆ ಫ್ರೈ ಮಾಡ್ಕೊತಾಯಿನಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು. ಆ್ಯಕ್ಚುಲಿ ಇದನ್ನು ಆದಷ್ಟು ಫಸ್ಟೇ ಬೇಯಿಸಿಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋದು ಬೆಟರ್ ಅಂತ ನನಗೆ ಅನಿಸ್ತಿದೆ. ಯಾಕೆಂದರೆ ತುಂಬ ಹೊತ್ತು ಟೈಮ್ ತಗೊಂತು, ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಇತ್ತು. ಹಾಗಾಗಿ ಆದಷ್ಟು ಬೇಯಿಸ್ಕೊಂಡು ಒಗ್ಗರಣೆ ಹಾಕೊಳೋದು ಬೆಟರ್ ಅಂತ ನನಗೆ ಅನಿಸ್ತು. ನಾನು ಏನು ಮಾಡಿದೆ, ಬೆಂದ್ಬಿಡುತ್ತಲ್ಲ ಸಾಫ್ಟ್ ಇದೆ ಅಂತ ಅಂದ್ಕೊಂಡೆ. ಬಟ್ ಅದು ಎಷ್ಟೊತ್ತಾದ್ರು ಬೇಯಲಿಲ್ಲ, ತುಂಬಾ ಟೈಮ್ ತಗೊಂತು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಯಿತು. ಹಾಗೆ ನಾನು ಪಲ್ಯ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಪಲ್ಯ ಮಾಡ್ತಾಯಿದ್ದೀನಿ ಅಂದಾಗ ನನಗೆ ಮಸ್ಟರ್ಡ್ ಶುಡ್ಡು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹೆಚ್ಚಾಗಿರಬೇಕು. ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಪಲ್ಯ ಮಾಡಿಕೊಂಡೆ ಮೊದಲಿಗೆ. ಅಷ್ಟರಲ್ಲಿ ಪಕ್ಕದಲ್ಲಿ ಇವತ್ತು ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಏನೇನು ಬೇಕು ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೆ. ಎಣ್ಗಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲ ಹಾಕಿ ಸ್ವಲ್ಪ ಹುರ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜ, ಕಾಯಿ ಮತ್ತು ಎಳ್ಳು, ಬಿಳಿ ಎಳ್ಳನ್ನ ಹಾಕಿ ಹುರ್ಕೊಂಡು ಅದನ್ನು ಕೂಡ ರುಬ್ಕೊಬೇಕು. ಇವಾಗ ಇದು ರೆಸಿಪಿ ತೋರಿಸಿದ್ದೀನಿ ನಾನು ಆಲ್ರೆಡಿ, ಎಣ್ಗಾಯಿ ಹೇಗೆ ಮಾಡ್ತೀನಿ ಅಂತ. ಹಾಗೆ ನಾನು ಅಷ್ಟೊಂದು ಡೀಟೇಲಾಗಿ ಏನು ತಿಳಿಸಿಲ್ಲ ಇದರಲ್ಲಿ. ಇದು ಸ್ವಲ್ಪ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡು, ಅಂದರೆ ಧನಿಯಾ ಪೌಡರ್ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಇವಾಗ ಎಣ್ಗಾಯಿ ಮಾಡೋದು ಕೂಡ ಇಟ್ಕೊಂಡೆ. ಅದು ಕೂಡ ಆಲ್ಮೋಸ್ಟ್ ಆಯಿತು. ಅದಾದಮೇಲೆ ಇದ್ರ ಕಾಂಬಿನೇಷನ್ ಆಗಿ ಇವತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ನನಗೆ ಫೇವ್ರೇಟ್ ರೊಟ್ಟಿ ಅಂತಂದರೆ ನನಗೆ ಸಖತ್ ಇಷ್ಟ. ಡೈಲಿ ಕೊಟ್ಟರು ನನಗೆ ಬೇಜಾರಾಗಲ್ಲ. ರೊಟ್ಟಿ ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆದರೆ ಇವತ್ತು ನಾನು ಸೊಪ್ಪಕ್ಕಿ ಸೊಪ್ಪು ಮತ್ತು ಈರುಳ್ಳಿ ಇದೆಲ್ಲ ಹಾಕಿ ಮಾಡೋಣ ಅಂತ ಮಾಡ್ಕೊತಾಯಿದ್ದೀನಿ. ಯೂಶ್ವಲಿ ನಾನು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿ, ಜಾಸ್ತಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿನೇ ನಾನು ಮಾಡ್ತಿದ್ದೆ. ಬಟ್ ಇವತ್ತು ಅಕ್ಕಿ ಹಿಟ್ಟು ಜೊತೆಗೆ ಈ ರೀತಿ ಸೊಪ್ಪುಗಳೆಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾಯಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕರಿಬೇವು, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಜೀರಿಗೆ, ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ಅಕ್ಕಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಇವಾಗ ಆ್ಯಡ್ ಮಾಡ್ಕೊತೀನಿ. ಮೊದಲಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಹಿಟ್ಟನ್ನ ಹಾಕ್ಬಿಟ್ಟು ಇದನ್ನು ಕೂಡ ನೀಟಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಸೊಪ್ಪು ಜಾಸ್ತಿ ಬೇಕಾ ಅಥವಾ ಹಿಟ್ಟು, ಕೆಲವರು ಹಿಟ್ಟನ್ನ ಜಾಸ್ತಿ ಹಾಕ್ತಾರೆ, ತರಕಾರಿನ ಕಮ್ಮಿ ಹಾಕ್ತಾರೆ. ಮತ್ತು ನಾನೇನು ಮಾಡ್ತೀನಿ ಅಂತಂದರೆ ಎರಡೂ ಕೂಡ ಈಕ್ವಲಾಗಿ ಇರೋ ಥರ ನೋಡ್ಕೊತೀನಿ. ಯಾವುದು ಕೂಡ ನಮಗೆ ಹೆಚ್ಚು ಅಂತ ಅನಿಸ್ಬಾರ್ದು, ಜಾಸ್ತಿ ಎಗುಡು ಕೂಡ ಹೊಡಿಬಾರ್ದು. ಬರೀ ತರಕಾರಿ ತಿನ್ನೋದಕ್ಕೆ ಕೂಡ ಇಷ್ಟ ಆಗಲ್ವಲ್ಲ, ಈಕ್ವಲಾಗಿ ನೋಡಿಕೊಂಡು ಈ ಥರ ಮಾಡ್ಕೊತೀನಿ. ಈಕ್ವಲಾಗಿರಬೇಕು ಹಿಟ್ಟು ಹಾಗೆ ತರಕಾರಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಅಷ್ಟೊಂದು ಇದು ಅನಿಸಲ್ಲ ನೋಡಿ. ಈ ರೀತಿಯಾಗಿ ಫೈನಲಾಗಿ ಸ್ವಲ್ಪ ಸ್ವಲ್ಪ ತಣ್ಣೀರನ್ನೇ, ಬಿಸಿನೀರೇನು ಯೂಸ್ ಮಾಡಿಲ್ಲ, ತಣ್ಣೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಅಡುಗೆ ಮಾಡಿದ್ದೀವಿ ಅಂತಂದರೆ ಯಾವ ಲೆವೆಲ್ ಕಿಚನ್ ಗಲೀಜಾಗುತ್ತೆ ಅಂತ ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬೇಡ. ಎಲ್ಲ ಆಯ್ತಲ್ವ ಆಲ್ಮೋಸ್ಟ್, ಇನ್ನೇನು ರೊಟ್ಟಿ ಮಾಡೋದು ಒಂದೇ ಬಾಕಿ ಇದ್ದಿದ್ದು. ಹಾಗಾಗಿ ಕ್ಲೀನ್ ಮಾಡಿ ಇಟ್ಕೊಂಬೇಡ ಅಂತ. ನನಗಂತೂ ಕ್ಲೀನಾಗಿರ್ಬೇಕು ಕಿಚನ್ ಅಂತೂ. ಬಟ್ ಅಡುಗೆ ಮಾಡೋ ಟೈಮಲ್ಲಿ ಮಿಸ್ ಆಗೋದು ಅದು ಕಾಮನ್ನು. ಅದನ್ನು ಕ್ಲೀನ್ ಮಾಡ್ಕೊತ ಕೂತ್ಕೊಂಡ್ರೆ ಅಡುಗೆ ಮಾಡೋದು 3 ಅವರ್ ಆಗಿಬಿಡುತ್ತೆ. ಹಾಗಾಗಿ ಅಡುಗೆ ಮಾಡಿದಾದಮೇಲೆ ಫೈನಲಾಗಿ ನಾನು ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊತೀನಿ ಕಿಚನ್ ಎಲ್ಲನೂ ಕೂಡ. ಹಾಗಾಗಿ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಹಾಗೆ ಬೆಳಗ್ಗೆ ನಾನು ಪನ್ನೀರ್ ಕೂಡ ಮಾಡಿಟ್ಟಿದ್ದೆ. 1 ಲೀಟ್ರ್ ಹಾಲಿತ್ತು,
ಹಾಲನ್ನ ಒಡೆದ್ಬಿಟ್ಟು ಅಂದರೆ ನಿಂಬೆ ರಸ ಹಾಕಿ ಹಿಂಡ್ಬಿಟ್ಟು ಒಡೆದ್ಬಿಟ್ಟು ಪನ್ನೀರ್ ಆಗಲಿ ಮಧ್ಯಾಹ್ನಕ್ಕೆ ಪ್ರೋಟೀನ್ ಸಿಗಲಿ ಅಂತ ಅಂದರೆ ಪ್ರೋಟೀನ್ಗೇನು ಇರಲಿಲ್ವಲ್ಲ, ಹಾಗಾಗಿ ಪನ್ನೀರ್ ತಿನ್ನೋಣ ಅಂತ ಅಂದ್ಬಿಟ್ಟು ಪನ್ನೀರ್ ಮಾಡಿಟ್ಟಿದ್ದೆ. 1 ಲೀಟ್ರಲ್ಲಿ ಇಷ್ಟು ಪನ್ನೀರ್ ಬಂದಿದೆ ನೋಡಿ. ಇಷ್ಟೇ ಬರೋದು 1 ಲೀಟ್ರು. ಬಟ್ ಇದು ಆರಾಮಾಗಿ ಒಬ್ಬರಿಗೆ ಆಗುತ್ತೆ, ಒಂದು ಇಬ್ಬರು ಕೂಡ ತಿನ್ಬೋದು. ಇಷ್ಟು ತಿನ್ನೋಕ್ಕಾಗಿಲ್ಲ ಅಂದ್ರೂ ಮನೆಯಲ್ಲೇ ಆದಷ್ಟು ಅವಾಗವಾಗ ಮಾಡ್ಕೊತೀನಿ, ಕೆಲವೊಂದು ಸಲ ಅಂಗಡಿಯಿಂದನೂ ಕೂಡ ತಂತೀನಿ. ಬಟ್ ಏನಪ್ಪ ಅಂತಂದರೆ ಅಂಗಡೀಲಿ ಸಿಗೋಷ್ಟು ಪರ್ಫೆಕ್ಟಾಗಿ ನಮ್ಮ ಮನೇಲಿ ಪನ್ನೀರ್ ಬರಲ್ಲ. ಇನ್ನೂ ಅದು ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಮಾಡ್ತಾ ನೋಡೋಣ ಅದೆಷ್ಟು ಪರ್ಫೆಕ್ಟ್ ಅಂತ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಟೇಸ್ಟ್ ವೈಸು ಹಾಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಪರ್ಫೆಕ್ಟಾಗಿ ಶೇಪು ಬಂದಿಲ್ಲ ಅಂತಂದರೆ ನಮ್ಮ ಬಾಡಿಗೆ ಏನು ಸಿಗಬೇಕು ಅದು ಖಂಡಿತ ಇದರಿಂದ ನಮಗೆ ಸಿಗುತ್ತೆ. ಪ್ರೋಟೀನ್ ಆಗಿರ್ಬೋದು, ಇದರಲ್ಲಿ ಹೆಲ್ತ್ ಬೆನಿಫಿಟ್ಸು. ಹಾಗಾಗಿ ಹಿಂಗೆ ಇದ್ರೂ ಕೂಡ ಓಕೆ. ಶೇಪು ಸ್ವಲ್ಪ ಹಾಗೆ ಹೀಗೆ ಇದೆ ಅಷ್ಟೇ. ಮನೇಲಿ ಮಾಡಿರೋದ್ರಿಂದ ಇದೇ ಥರ ಎಲ್ಲ ಬರೋದು. ಇದನ್ನು ಜಸ್ಟ್ ಶಾಲೋ ಫ್ರೈ ಮಾಡ್ಕೊತೀನಿ. ಜಸ್ಟ್ ಉಪ್ಪು, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ ಲೈಟಾಗಿ ಇಷ್ಟು ಹಾಕ್ಕೊಂಡು ತವ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಕೊಂಡು ಈ ರೀತಿಯಾಗಿ ಶಾಲೋ ಫ್ರೈ ಮಾಡ್ಕೊತೀನಿ ಅಷ್ಟೇ. ಸಿಂಪಲ್ಲು. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನನ್ನ ಮಗಳಿಗೆ ನನಗೆ ತುಂಬ ಇಷ್ಟ ಆಗುತ್ತೆ. ಇದೆರಡು ಕೂಡ ಅಂದರೆ ನಮ್ಮಿಬ್ರಿಗೂ ಕೂಡ ಇದಾಗುತ್ತೆ ಪನ್ನೀರು. ಎಲ್ಲ ಆಯಿತು. ಫೈನಲಾಗಿ ಲಾಸ್ಟಿಗೆ ನಾನಿಲ್ಲಿ ರೊಟ್ಟಿ ತೊಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಕಿಚನ್ ಎಲ್ಲ ಮಾಡ್ಕೊಂಡಿದ್ನಲ್ವ, ಈಗ ರೊಟ್ಟಿ ತೊಟ್ಕೊತಾಯಿನಿ. ಹೆಂಚು ಕೂಡ ಕಾಯಕ್ಕೆ ಇಟ್ಬಿಟ್ಟು ನಾನೇನು ಕಲಸಿಟ್ಟಿದ್ನಲ್ವ ಆ ಹಿಟ್ಟನ್ನ ಇವಾಗ ಒಂದು ಈ ಥರ ವೈಟ್ ಬಟ್ಟೆ ಮೇಲೆ ನಾನು ರೊಟ್ಟಿ ಮಾಡೋದಕ್ಕೆ ಮತ್ತು ಹಾಗೆ ಪನ್ನೀರ್ ಮಾಡ್ಕೊಳೋದಕ್ಕೆ ಅಂತಲೇ ನಾನು ಆನ್ಲೈನಿಂದ ಈ ಥರ ಕ್ಲಾತ್ನ ಬುಕ್ ಮಾಡಿದ್ದೆ. 2 ಕ್ಲಾತ್ ನಾನು ಬುಕ್ ಮಾಡಿದ್ದು. ಒಂದು ಪನ್ನೀರ್ ಮಾಡೋದಕ್ಕೆ, ಒಂದು ರೊಟ್ಟಿ ಮಾಡೋದಕ್ಕೆ ತುಂಬಾ ಯೂಸ್ ಆಗಿದೆ. ಹಾಗೆ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ. ಈ ಕ್ಲಾತ್ನ ನಾನು ತುಂಬ ಯೂಸ್ ಮಾಡ್ತೀನಿ. ಅಂದರೆ ಇಡ್ಲಿ ಮಾಡುವಾಗ, ಇಡ್ಲಿ ಬ್ಯಾಟರ್ ಹಾಕುವಾಗ ಇಡ್ಲಿ ಪಾತ್ರೆ ಕೂಡ ಯೂಸ್ ಮಾಡ್ತೀನಿ. ಹಾಗೆ ರೊಟ್ಟಿ ಮಾಡೋದಕ್ಕೆ ಮತ್ತು ಮೊಳಕೆ ಕಾಳು ಕಟ್ಟೋದಕ್ಕೆ, ಹಾಗೆ ಪನ್ನೀರ್ ಮಾಡೋಕ್ಕೆ, ಇಷ್ಟು ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು ಮಸ್ಲಿನ್ ಕ್ಲಾತ್ ಅಂತ ಕರೀತಾರೆ. ನಾನು ಆನ್ಲೈನ್ ನೋಡಿ ನಾನು ಆರ್ಡ್ರ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ತುಂಬ ಯೂಸ್ ಆಗ್ತಿದೆ. ಹಾಗೆ ಫೈನಲಾಗಿ ರೊಟ್ಟಿ ಎಲ್ಲ ತೊಟ್ಕೊಂಡು ರೊಟ್ಟಿನ ಕೂಡ ಬೇಯಿಸ್ಕೊಂಡೆ. ಈಗ ಬನ್ನಿ ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ಮಾಡಿದ್ದೀನಿ, ಹಾಗೆ ಯಾವ ರೀತಿ ನಾವು ಮೀಲ್ನ ಪ್ಲ್ಯಾನ್ ಮಾಡ್ಕೊಬೇಕು ಅಂತಂದರೆ, ನಾವು ಫಿಟ್ಟಾಗಿರಬೇಕು, ಆರೋಗ್ಯವಾಗಿರಬೇಕು. ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ನಮಗೆ ಅದೆಲ್ಲ ಸರಿ ಹೋಗಬೇಕು ಅಂತಂದರೆ ನಾವು ಏನೇ ಆದ್ರೂ ಆರೋಗ್ಯನ ನಾವು ಚೆನ್ನಾಗಿಟ್ಕೋಬೇಕು. ಅದು ಮುಖ್ಯ ಏನಂತಂದರೆ ನಾವು ಫುಡ್ನ ಬ್ಯಾಲೆನ್ಸ್ ಮೀಲಾಗಿ ತೊಗೋಬೇಕು. ಎಲ್ಲ ಕೂಡ ನಮ್ಮ ಫುಡ್ಡಲ್ಲೇ ಇರುತ್ತೆ. ನಾವು ಕರೆಕ್ಟಾಗಿ ನಾವು ಫುಡ್ನ ತೊಗೊತಾ ಇದ್ದೀವಿ ಅಂದರೆ ನಮಗೆ ಯಾವುದೇ ರೀತಿ ಕಾಯಿಲೆನೂ ಕೂಡ ಬರೋಲ್ಲ. ಹಾಗಾಗಿ ಈ ರೀತಿಯಾಗಿ ಊಟ ಮಾಡೋದ್ರಿಂದ ನಾವು ಆರೋಗ್ಯವಾಗಿ ಹೆಲ್ತಿಯಾಗಿರ್ಬೋದು ಅಂತಲೇ ಹೇಳ್ಬೋದು. ಮೊದಲಿಗೆ ನಾವು ದಿನನಿತ್ಯದಲ್ಲಿ ಫೈಬರ್ ಅನ್ನೋದು ತುಂಬಾ ಮುಖ್ಯ. ಅದರಲ್ಲಿ ತರಕಾರಿ ಮರಿದೇ ದಿನ ನಾವು ತೊಗೊಳ್ಬೇಕಾಗತ್ತೆ. ಅಲ್ಲಿ 2-3 ಥರ ತರಕಾರಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಡೈಲಿ ಒಂದು ಸೌತೆಕಾಯಿ ಅಂತೂ ಮರಿದೇ ತಿನ್ನಿ ಅಂತ ಹೇಳ್ತೀನಿ. ಸೌತೆಕಾಯಿ ನಮ್ಮ ಬಾಡಿಗೆ ಹೈಡ್ರೇಟ್ ಮಾಡುತ್ತೆ, ಹಾಗೆ ಸ್ಕಿನ್ಗೂ ಕೂಡ ಒಳ್ಳೆಯದು. ಜೀರ್ಣಕ್ರಿಯೆಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸೌತೆಕಾಯಿ ಜೊತೆಗೆ ಕ್ಯಾರೆಟು, ಮುಲ್ಲಂಗಿ, ನೌಕೋಲು ಇಷ್ಟನ್ನು ಕೂಡ ನೀವು ಹಸಿಯಾಗಿ ತೊಗೊಬೋದು. ಅದ್ರ ಜೊತೆಗೆ ಯಾವುದಾದ್ರೂ ಬೇಯಿಸಿರೋಂಥ ಪಲ್ಯ, ಬೀನ್ಸ್ ಪಲ್ಯ, ಬೀಟ್ರೋಟ್ ಪಲ್ಯ, ಕ್ಯಾರೆಟ್ ಪಲ್ಯ, ಯಾವುದಾದ್ರೂ ನಿಮ್ಗೆ ಯಾವ ತರಕಾರಿ ಪಲ್ಯ ಇಷ್ಟನೋ ಆ ತರಕಾರಿ ಪಲ್ಯನ ಮಸ್ಟ್ ಆ್ಯಂಡ್ ಶುಡ್ ದಿನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ ಜೊತೆಗೆ ಪ್ರೋಟೀನ್ ಅನ್ನೋದು ಕೂಡ ತುಂಬಾ ಒಳ್ಳೆಯದು. ಪ್ರೋಟೀನ್ ಅನ್ನೋದು ವೆಯ್ಟ್ ಗೇನ್ ಕೂಡ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸು ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ಮಸಲ್ಗೆ ಅದು ಬೇಕೇ ಬೇಕು ಪ್ರೋಟೀನ್ ಅನ್ನೋದು. ಹಾಗಾಗಿ ಮಿಸ್ ಮಾಡಿದ ದಿನ ಪನ್ನೀರ್ ಅಥವಾ ಮತ್ತು ಪ್ರೋಟೀನ್ಗೋಸ್ಕರ ಕಾಳುಗಳು ತಿನ್ನೋದ್ರಿಂದ ಅದರಲ್ಲೂ ಕೂಡ ನಮಗೆ ಪ್ರೋಟೀನ್ ಸಿಗುತ್ತೆ. ಅದ್ರ ಜೊತೆಗೆ ಡೈಲಿ ಎಗ್ ತಿನ್ನಿ. ಮತ್ತು ಜೊತೆಗೆ ಚಿಕನ್, ನಾನ್ ವೆಜಿಟೇರಿಯನ್ ಆಗಿದ್ರೆ ಎಗ್ಗು ಚಿಕನ್ನ ತೊಗೊಳ್ಬೋದು. ವೆಜಿಟೇರಿಯನ್ಗೆ ಪನ್ನೀರು ಅಥವಾ ಕಾಳುಗಳು ತೊಗೊಳೋದ್ರಿಂದ ನಮಗೆ ಬೇಕಾದಷ್ಟು ಪ್ರೋಟೀನ್ ಅನ್ನೋದು ಸಿಗುತ್ತೆ. ಅದಾದಮೇಲೆ ನಮ್ಗೆ ಇಷ್ಟವಾದಂಥ ಅನ್ನ ಸಾಂಬಾರು ಅಥವಾ ಚಪಾತಿನೋ, ಗ್ರೇವಿನೋ, ದೋಸೆ, ಮುದ್ದೆ ಇದನ್ನಷ್ಟೂ ಕೂಡ ನಮ್ಗೆ ಇಷ್ಟವಾದ ಫುಡ್ ತೊಗೊಬೋದು. ಈ ರೀತಿಯಾಗಿ ತೊಗೊಳೋದ್ರಿಂದ ನಾವು ಆರೋಗ್ಯವಾಗಿ ಇರ್ಬೋದು, ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ, ಫಿಟ್ಟಾಗಿ ಇರ್ಬೋದು ಅಂತ ಹೇಳ್ತೀನಿ. ಹಾಗಾಗಿ ಈ ಥರದ ಫುಡ್ನ ಮಾಡಿಕೊಂಡು ಮನೆಯಲ್ಲಿ ತಿನ್ನಿ. ಇದು ಸ್ವಲ್ಪ ಫಾಲೋ ಮಾಡೋದು ಕಷ್ಟನೇ, ಯಾಕೆಂದರೆ ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮಾಡಿ ಈ ರೀತಿ ತಿನ್ಕೊಳೋದ್ರಿಂದ ಸಖತ್ ಕಷ್ಟ ಆಗುತ್ತೆ. ಬಟ್ ಫಾಲೋ ಮಾಡೋದ್ರಿಂದ ಹೆಲ್ತಿಯಾಗಿರ್ಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಅಡುಗೆ ಮಾಡಿಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸಿಗೋಣ. ಅಲ್ಲಿಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.